ಈಗ ನಾಚುತ್ತ ಕೆಂಪಗಾಗಿದೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಂಗಳೂರಿಗೆ ಬಂದಿದ್ದೀನಿ, ಸೂಳ್ಯ ಹತ್ರ. ಸೊ ಇವತ್ತು ನನ್ನ ಕಸಿನ್ ಮದುವೆ ಇದೆ, ಸೊ ಹಾಗಾಗಿ ಬಂದಿದ್ದೀವಿ. ಇದು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮದುವೆ. ಎಲ್ಲ ಫುಲ್ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಗ್ಯಾದರ್ ಆಗಿದ್ದಾರೆ. ಇನ್ನು ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ, 9:50 ಮುಹೂರ್ತ ಇರೋದು. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಸೊ ಬನ್ನಿ ಗೈಸ್, ಹೋಗೋಣ. ಮಂಟಪ ಹತ್ರ ರೀಚ್ ಆಗಿದ್ದೀವಿ. ಸೊ ಫ್ಯಾಮಿಲಿ ಫುಲ್ ಗ್ಯಾದರ್ ಆಗಿದ್ದೀವಿ. ನಮ್ಮ ಮಮ್ಮಿ ಹಾಯ್ 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 ನೋಡಿ ಗೈಸ್, ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಎಲ್ಲ ಡೆಕೋರೇಷನ್ ಆಗ್ತಿದೆ. ಆಲ್ರೆಡಿ ಆಗಿದೆ ಡೆಕೋರೇಷನು. ಮುಹೂರ್ತ 9:50ಗೆ ಸ್ಟಾರ್ಟು. ಹಾಯ್ ಅಣ್ಣ ಆಂಟಿ. ಗೈಸ್, ಬೆಳಗ್ಗೆಯಿಂದ ಒಂದು ಕಾಫಿ ಕೂಡ ಕುಡ್ದಿಲ್ಲ, ತಿಂಡಿನೂ ಮಾಡಿಲ್ಲ. ನೋಡಿ ಇಲ್ಲಿ ನಮ್ಮ ಆಂಟಿ ಹ್ಞೂ ಅಂತಿದ್ದಾರೆ ಅಲ್ವಾ ಆಂಟಿ? ತುಂಬ ಹಶ್ವಾಗಿದೆ ಅನ್ಸುತ್ತಲ್ಲ ಅತ್ತೆ? ಹಶ್ವಾಗಿದೆಯಾ ಅತ್ತೆ ತುಂಬ? ಡ್ಯಾಡಿ ನಿಂಗೂ ಹಶ್ವಾಗಿದೆಯಾ? ಹೌದು, ಎಲ್ರಿಗೂ ಹಶ್ವಾಗಿದೆ. ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಎಲ್ರಿಗೂ ಹಶ್ವಾಗಿದೆ. ಪಲಾವ್ ಮಾಡಿದ್ದಾರೆ, ಸೊ ತಿನ್ನೋಣ ಬನ್ನಿ. ನೋಡಿ ಗೈಸ್, ನೋಡಿ ನಮ್ಮ ಆಂಟಿನ ನೋಡಿ. ಹಾಂ, ಪಲಾವ್ ಅಲ್ಲ, ನಾನು ಅಂದ್ಬಿಟ್ಟು ತಿಂತಿದ್ಯಲ್ಲ. ನೋಡಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೋಡಿ ಇನ್ನೊಬ್ರು ಆಂಟಿ ಬಂದರು. ಏನು ಆಂಟಿ? ಅಲ್ಲ, ನಾನು ಅಂದ್ಬಿಟ್ಟು ತಿಂತಾ ಇದ್ದೀರಲ್ಲ. ಹೌದಾ? ಸೊ ಗೈಸ್, ಇಲ್ಲಿ ಚಪ್ಪಲಿ ಒಳಗಡೆ ಬಿಡಂಗೆ ಏನೂ ಹಾಕೊಂಡು ಬರೋಂಗಿಲ್ವಂತೆ. ಚಪ್ಪಲಿ ಹೊರಗಡೆ ಬಿಟ್ಟೆ ಹೋಗಬೇಕು. ಚಪ್ಪಲಿ ಬಿಡೋಣ. ಪಲಾವ್ ಮಾಡಿದ್ದಾರೆ. ಸೊ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ವಿ ಪಲಾವ್ನ ಎಲ್ಲ ಕುತ್ಕೊಂಡು. ತಿಂಡಿ ತಿಂದು ಸಿಗೋಣ. ಬಾಸುಮತಿದ ಏನದು? ಬೆಲ್ಲೆಲ್ಲಿ ಇದೇ ಥರ ಊಟ. ಅಯ್ಯೋ ಅಯ್ಯೋ ಪಾಪ ಅಲ್ಲ. ಓ, ಚೆನ್ನಾಗಿತ್ತಾ ಊಟ? ಚೆನ್ನಾಗಿದೆ ಟಿಫನು. ಕಾರ್ತಿಕ್ ಟಿಫನ್ ಹೇಗಿದೆ? ಇನ್ನು ತಿಂದೇ ಇಲ್ವಾ? ನೋಡಿ ರಾಕಿ ಅಜಿತ್ ಅವರೆಲ್ಲ ತಿಂದಿದ್ದಾರೆ ಆಲ್ರೆಡಿ. ಬಾವಿ ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಅದನ್ನು ಸೇದ್ತಿದ್ದಾರೆ. ಬಿಕಾಸ್ ನಾವೆಲ್ಲ ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಆಲ್ಮೋಸ್ಟ್ ಆ ಥರ ಎಲ್ಲ ಹ್ಯಾಬಿಟು ಇರೋಲ್ಲ ನಮಗೆ. ಸೊ ಅದು ಸೇದೋದಂತೆ, ತೊಗೊಂಬರೋದಂತೆ, ವೇಟ್ ಇರೋ ಬಿಂದಿಗೆ ಎತ್ಕೊಂಬರೋದು. ಸೊ ಅವ್ರು ನೋಡಿ ಎಷ್ಟು ಕರೆಕ್ಟಾಗಿ ಅದನ್ನು ಸೇದಿ ಆ ಆಂಟಿ ಎತ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲೂ. ಆ್ಯಂಡ್ ದೆನ್ ನಿಜ ಚೆನ್ನಾಗಿದೆ. ಆ್ಯಕ್ಚುಲಿ ವೆದರ್ ಚೆನ್ನಾಗಿ, ಬಿಸಿಲು ಹೆವಿ ಬಿಸಿಲು, ಬಟ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಹೊರಗಡೆ ಹೋಗ್ತಾ ಇದ್ದೀವಿ. ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದೆ. ಮಂಟಪ ಆ್ಯಕ್ಚುಲಿ ಚೆನ್ನಾಗಿದೆ, ಮನೆ ಥರ. ಮಂಗಳೂರು ಸೈಡಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರ ಇರೋದು. ಚೆನ್ನಾಗಿದೆ. ಎಲ್ಲ ವೇಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ. ಕಡೆ ಬಂದರೆ ದೇವಸ್ಥಾನ ಕೂಡ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಮಂಗಳೂರು ಸೈಡ್ ಮದುವೆ ನೋಡ್ತಿರೋದು. ಬಿಕಾಸ್ ನಮ್ಮ ಕಡೆ ಈ ಥರ ಎಲ್ಲ ಮಾಡಲ್ಲ. ಮದುವೆ ಹೆಣ್ಣು ಬಂದು ಬರ್ತಿದ್ದಾಳೆ, ಎಂಟ್ರಿ ಕೊಡ್ತಿದ್ದಾಳೆ. ಸ್ಟಾರ್ಟ್ ಆಗಿದೆ, ಶಾಸ್ತ್ರಗಳು ನಡೀತಿದೆ. ನಮ್ಮ ಫ್ಯಾಮಿಲಿ ಕಡೆ ಎಲ್ಲ ಬರ್ತಾ ಇದ್ದಾರೆ 1 by 1. ಸೊ ಇನ್ನು ಹುಡುಗಿನ ಕಡೆಯವರು ಇಲ್ಲೇ ಕೂರ್ಸೋದಾ? ಎಲ್ಲಿ ಕೂರ್ಸೋದು? ಏನು ಮಾಡ್ತಿದ್ದಾರೆ? ಏನೋ ಶಾಸ್ತ್ರ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ. ಫೋಟೋಶೂಟ್ ನಡೀತಿದೆ. ಮೂರು ಜನ ನಮ್ಮ ಅಣ್ಣಂದಿರು. ಇರ್ಲಿ, ಮುಖ ತೋರಿಸೋದಕ್ಕೆ ಏನಾಗಲ್ಲ.
ನನ್ನ ತಮ್ಮ ಇವನು ನಾಚ್ಕೊಂತಿದ್ದಾನೆ. ಏಕೋ ಕಾಣೆ ನಂಗೆ ನಾಚಿಕೆಯಾಗತ್ತೆ, ಏಕೋ ಕಾಣೆ ನಂಗೆ ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯ ಅಂದರೆ ಹುಡುಗ ನಿಲ್ಲಿಸಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಹುಡುಗಿಗೋಸ್ಕರ. ಶಾಸ್ತ್ರ ಮಾಡ್ತಿದ್ದಾರೆ. ನಮಗೂ ಸಿಕ್ಕಿಲ್ಲ, ಒಂಚೂರು ಕೊಡು ಸಾಕು, ಸಾಕ್ಬಿಟ್ಟು. ಅಕ್ಷತೆ ಅಜಿತ್ತೊಂದು ಅಕ್ಷತೆ, ರಾಗಿದು ಅಕ್ಷತೆ. ಅಕ್ಷತೆ ಕಾಳು ಇಸ್ಕೊತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ತಾಳಿ ಕಟ್ತಾರೆ. ತಾಳಿ ಕಟ್ಟಿದ್ಮೇಲೆ ಇನ್ನು 7 ಹೆಜ್ಜೆ ಇಡೋದು ಶಾಸ್ತ್ರ ಇದೆ. ಅದಾದ್ಮೇಲೆ ಸಿಗೋಣ ಗೈಸ್. ಮಾದರಿ ವ್ಲಾಗ್, ಮಾದರಿ ವ್ಲಾಗ್. ಇವ್ರ ಶಾಸ್ತ್ರದಲ್ಲಿ ಥ್ರೆಡ್ಡೆಲ್ಲ ಕಟ್ತಿದ್ದಾರೆ. ಆ್ಯಕ್ಚುಲಿ ಅದೇನು ಕಟ್ತಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ತುಂಬ ನ್ಯೂ ನನಗೆ ಇದೆಲ್ಲ ಶಾಸ್ತ್ರ. ಚೆನ್ನಾಗಿದೆ ಶಾಸ್ತ್ರ.
ಒಳ್ಳೇದಾಯಿತು. ಇವಾಗ 7 ಹೆಜ್ಜೆ ಶಾಸ್ತ್ರ ನಡೀತಿದೆ. ಇವ್ರ ಕಡೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಅಕ್ಕಿ ಇಟ್ಟು 7 ಹೆಜ್ಜೆ ಇಡೋ ಥರ. ನಮ್ಮದ್ರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ನಡ್ತಿರುತ್ತೆ 7 ಹೆಜ್ಜೆ. ಆ ಪಾದದ ಥರ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಬಟ್ ಈ ಕಡೆ ಹಂಗಿಲ್ಲ, ಅಕ್ಕಿನ ಇಟ್ಟಿದ್ದಾರೆ. 7 ಸ್ಟೆಪ್ಸ್ ಅಕ್ಕಿ ಇಟ್ಟು ಅದ್ರ ಮೇಲೆ ನಡೆಸ್ತಿದ್ದಾರೆ. ಮುಗೀತು. ಸೊ ನೆಕ್ಸ್ಟ್ ಏನು ಮಾಡ್ತಾ ನೋಡೋಣ ಬನ್ನಿ. ಸೆಕೆಗೆ ತಡ್ಕೊಳಕ್ಕಾಗದೆ ಫ್ಯಾನ್ ಕೆಳಗಡೆ ನಿಂತಿದ್ದಾರೆ ಅಲ್ವಾ ಅತ್ತೆ? ನೋಡಿ ಗೈಸ್, ಸ್ನಾನ ಮಾಡ್ಕೊ. ಬಾವಿ ಇದೆ ಅಲ್ಲಿ, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗಿದ್ದ ಬಾರಂತ ಗೈಸ್. ಅವ್ರ ಮಗಳು ಬಂತು, ಅವ್ರ ಮಗಳು ಮದುವೆ ಆಗಿ ಹೋಗ್ತಿರೋದಕ್ಕೆ ಅಳ್ತಿದ್ದಾರೆ. ಅಳು ಅಳು ಇನ್ನೊಂಚೂರು ಬಂತು, ಕಣ್ಣಲ್ಲಿ ಬಂತು ಅಳು, ಕಣ್ಣಲ್ಲಿ ಬಂತು ನೀರು ಗೈಸ್. ಇದಕ್ಕೆ ಕಾರಣ ನಮ್ಮ ಅಣ್ಣ ಅಳಿಸ್ತಿದ್ದಾನೆ. ಫುಲ್ ಕ್ಯಾಮ್ರಾ ಇರ್ತದೆ. ಏನಪ್ಪ ಮಾಡ್ತಿದ್ಯಾ ಇಲ್ಲಿ? ಅಕ್ಕನ ಮದ್ವೆಗೆ ಏನು ಮಾಡ್ತಿದ್ಯಾ ಹೇಳು? ಮದುವೆ ಮುಗೀತಾ? ಇನ್ನು ರಿಸೆಪ್ಷನ್ ಇದೆ ಅಲ್ಲ? ನಡೆ ಏನಂದೆ? ಬಾರ ಜೊತೆಗೆ ಅಂದೆ. ಬರ ಬರ್ತದೆ. ಎಲ್ಲಿ? ಮನೆ ಹತ್ರ? ಬಾವಿ ಹತ್ರನಾ? ಮನೆ ಹತ್ರನಾ? ನಡಿ ಹೋಗೋಣ ಮನೆ ಹತ್ರ. ಒಂದು ಫೋಟೋ ಹೊಡಿತೀನಿ ನಡಿಪ. ನಂದೊಂದು ಹೊಡೆದು ನಮ್ಮ ಮಮ್ಮಿದೊಂದು ಹೊಡೆದು ಬರೋಣ. ಅದಕ್ಕೆಲ್ಲ ನಾನೇ ಮದುವೆ ಇದೆ ಇವತ್ತು ಡ್ಯಾಡಿ. ಅದು ನಾನು ಹೇಳ್ದೆ ಡ್ಯಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ಅವ್ರ ಸೊಸೆ ಗೈಸ್, ನಮ್ಮ ಡ್ಯಾಡಿ ಸೊಸೆ ಮದುವೆ. ಅವ್ರ ಸೊಸೆ ಮದುವೆ ಇವತ್ತು. ತುಂಬಾ ಮರಿಲಾರದ ದಿನ. ಪಾಪ ಹತ್ತು ಬಿಟ್ರು ಗೈಸ್, ಹತ್ತು ಬಿಟ್ರು. ಅದಕ್ಕೊಂದು ಇದು ಟವಲ್ ತಗೊಂಡು ನೀರೆಲ್ಲ ಒರೆಸಿದ್ರು. ಟವಲ್ ನೆಂದು ಒಂದು ಬಕೆಟ್ ನೀರಾಯ್ತು. ಒಂದ್ಸತಿ ಟೇಸ್ಟ್ ನೋಡ್ಬೇಕು ಗೊತ್ತಾಗಿರೋದು ಯಾವುದು ಅಂತ. ನಮ್ಮ ಮಮ್ಮಿ ಅಂತೂ ಫುಲ್ ಜೋರಾಗಿ ಹತ್ತಿದೆ. ಏನ್ ಮಮ್ಮಿ? ಮಮ್ಮಿ ಹುಳ ಅಲ್ಲಿ ಏನ್ ಮಾಡ್ತಿದ್ದೀರಾ? ಬಾವಿನ ತುಂಬಾ ಎಣಿಸ್ ನೋಡ್ತೀರಾ? ರೆಡಿ ಏನ್ ಅನ್ಸ್ತು ರೆಡಿ? ಸೊಸೆನ ಕಳ್ಸ್ಕೊಟ್ಟ ಚೆನ್ನಾಗಿ ಹೆಂಗ ಒಟ್ಟಿಗೆಲ್ಲ ಜೀವನದಲ್ಲಿ ಚೆನ್ನಾಗಿರ್ಲಿ, ಹಾಲು ಜೇನ್ ಥರ ಸುಖವಾಗಿ ಬದುಕಲಿ. ಒಂದು 100 ವರ್ಷ ಅಂತ ಹೇಳಲ್ಲ, ಈಗ ಒಂದು 70 ವರ್ಷ 80 ವರ್ಷ ಬದುಕಲಿ ಅಷ್ಟೇ. 70 ವರ್ಷ ಅಂದ್ರೆ 100 ವರ್ಷ ಆಗುತ್ತೆ ರೆಡಿ ಅಲ್ಲಿಗೆ. ಬದುಕಿ ಚೆನ್ನಾಗಿರ್ಲಿ, ಸಮಾಜಕ್ಕೆ ಒಳ್ಳೆ ಮಾದರಿಯಾಗು.
ಬರ್ತಿದ್ಯಾ ಹಾಂ ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗಲಿ ಮದುವೆ ಆಗಿ ಒಳ್ಳೆ ಜೋಡಿ ಅಲ್ಲ ಈ ಜೋಡಿ ಸ್ಪೀಚ್ ಕೊಡ್ತಿದ್ಯಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಸ್ಪೀಚ್ ಕೊಟ್ರು. ಕಾರ್ತಿಕ್ ಒಬ್ಬ ಬಂದ ಫೋಟೋ ಅಂತ ಕ್ಯಾಮ್ರಾಮನ್ ಇದ್ರು ತಾನೆ ಅವ್ರ ಹೌದಾ ರಾಕಿ ಎಲ್ಲ ಅನ್ನಿಸ್ತಿದ್ಯಾ ಬ್ಲಾಕ್ ಬರ್ತಿದೆ ಹೌದಾ ಬಾ ಆ ಕಡೆ ನೋಡಿ ನಂದು ಬಾ ನಮ್ದೊಂದು ಹೊಡೆ ಅಲ್ಲಿ ಆಗ ಅಲ್ಲಿ ಬರೋ ಮುಸ್ತಫಾ ಆಗ್ಬಿಟ್ಟಿದ್ದೀನಿ ನಾನು. ಕ್ಯಾಮ್ರಾಮನ್ ರಾಕಿ ಜೊತೆ ಮಾಧುರ್ಯ, ರಿಪೋರ್ಟರ್ ಮಾಧುರ್ಯ. ಮುಹೂರ್ತ ಮುಗೀತು, ಇವಾಗ ರಿಸೆಪ್ಷನ್ ಹೋಗ್ತಾ ಇದೀವಿ. ರಿಸೆಪ್ಷನ್ ಹಾಲ್ಗೆ ಹೋಗ್ತಿರೋದು ಇವಾಗ. ಇನ್ನೊಂದು ಬೇರೆ ಕಾರ್ತಿಕ್ಗೆ ಟ್ರೈ ಮಾಡ್ತಿದ್ದೆ ಎಂಗೇಜ್ಮೆಂಟ್ಗೆ. ಇಲ್ಲ ಮಾಡೋದಂತ ಇಲ್ಲಂತೂ ಮಾಡಲ್ಲ. ಫುಲ್ ನೆಂದು ಇದು ಅಲ್ವಾ? ಚೆನ್ನಾಗಿದೆ ಬಟ್ ಮನೆ ಚೆನ್ನಾಗಿದೆ, ಮಾಡಿದ್ದು ಅವ್ರದ್ದು ಮೆಥಡ್ ಚೆನ್ನಾಗಿದೆ. ಚೆನ್ನಾಗಿದೆ ಬಟ್ ಜಾಸ್ತಿ ಜನ ಕ್ರೌಡ್ ಆಗಲ್ಲ. ಇನ್ನೊಂದು ಪಲ್ಯ ಇವ್ರದ್ದು ಇದು ಫುಲ್ ಬೇವು ತಗೋಬಿಡ್ತೀವಿ ಅಲ್ಲ. ಬಟ್ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಸಿಟಿನಲ್ಲಿ ಅಂತ ಹೇಳಿದ್ರೆ ಈ ತರಾನೇ ದೊಡ್ಡದು ಹಾಲ್ ಇರುತ್ತೆ. ಹಾಂ, ಬಟ್ ಇವ್ರದ್ದು ಎಲ್ಲ ಇದು ಮನೆ ಥರ ಇಲ್ಲ, ಚೌಟ್ರಿ ತರ ಇವ್ರದ್ದು. ಇದು ರೆಸ್ಟ್ ಅವ್ರದ್ದು. ಹಲಸಿನ ಮರ ಇಷ್ಟರಲ್ಲಿ ಬೆಳೆದೈತೆ. ಹಲಸಿನ ಈಸಿಯಾಗಿ ಕಿತ್ಬೋದು, ಈಸಿಯಾಗಿ ಕೀಳ್ಬೋದು. ನೋಡಿ ಎಷ್ಟು ಇಲ್ಲೇ ಬಿದ್ದಿದೆ. ನಾನು ನಾರ್ಮಲ್ ಆಗಿ ಅಲ್ಲಿ ಕೆಳಗಿನ ಜಾಸ್ತಿ ಬಟ್ ಈ ರೇಂಜಲ್ಲಿ ಬೆಳೆಯುತ್ತೆ. ಬಟ್ ಇದು ತುಂಬ ತೀರಾ ಚಿಕ್ಕ, ತುಂಬ ಕೆಳಗಡೆ ಇದೆ ಅಲ್ಲ. ಕಿತ್ಕೊಂಡು ಹೋಗ್ಬೇಡ, ಹೋಗಿ ಕಿತ್ಕೋ. ಅವ್ರು ಬರ್ತಾರೆ, ಓನರ್ ಬರ್ತಾರೆ. ಓನರ್ ಬಂದು ನನ್ನನ್ನು ಸರಿಯಾಗಿ ಮಾಡಕ್ಕೆ ಹೋಗ್ತಾರೆ. ನೋಡ, ಇಲ್ಲಿ ಸೂಟ್ ಆಗೋ ಥರ ಗಾಡಿ ಇದೆ ಎಲ್ಲ. ಇದೆಲ್ಲ ಇಲ್ಲೇ ಸೂಟ್ ಆಗೋ ಅಲ್ವಾ? ಚೆನ್ನಾಗಿದೆ ಆಂಟಿ, ಸ್ಕಿಡ್ ಆಗಲ್ಲ. ಜೋಗಿ ಚೆನ್ನಾಗಿದೆ. ಬಾಯ್ ಬಾಯ್, ಟಾಟಾ. ನೆಕ್ಸ್ಟು ರಿಸೆಪ್ಷನ್ ಹಾಲಲ್ಲಿ ಸಿಗೋಣ ಗೈಸ್. ಬಾಯ್. ಎಷ್ಟು ಔಟ್ರಿಗೆ ಬರ್ತಾ ಇದ್ದೀವಿ. ಬನ್ನಿ, ನಮ್ಮ ಆಂಟಿಗೆ ಏನು ಅನ್ನಿಸ್ತಿದೆ ಅಂತ ಕೇಳೋಣ. ಏನು ಅನ್ನಿಸ್ತಿದೆ ಆಂಟಿ? ಜಾಸ್ತಿ ಇದೆ, ಜಾಸ್ತಿ ಇದೆ, ಹೊಡ್ಕೊಂಡು ಸಾಕಾಗ್ಬಿಟ್ಟೈತೆ, ಸುಸ್ತಾಗೋಗಿದೆ, ಅಷ್ಟು ಆಗಿದೆ. ಹಾಂ, ಮನೆಗೆ ಹೋಗೋದು ಅಷ್ಟೇ. ಬೆಂಗಳೂರು ಇವಾಗ ಇದ್ದಿದ್ದು ಅದೇನು ಈ ಡೇಸಲ್ಲಿ ಬಂದರೂ ಅಂತೂ ನಿಜವಾಗ್ಲೂ ಹೀಗೆ ಒರ್ಸ್ಕೊಂಡಿರ್ಬೇಕು. ಏನಿದು? ಚಿಯಾ ಸೀಡ್ಸ್ ಫುಡ್. ಏನಿದು? ವಾಟರ್ ಮೆಲನ್ ಚಿಯಾ ಬಿಸಿಲಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಬೇರೆ ಹಸಿದಿದೆ, ಊಟ ಆಗ್ತಿಲ್ಲ. ಟೈಮ್ ಊಟ ಮಾಡಿ ಬೆಳಿಗ್ಗೆ ತಿಂದಿದ್ದು ಪಲಾವ್ ರಾತ್ರಿ ತಿಂದೇ ಇಲ್ಲ ಊಟ. ಆದರೂ ಹೊಟ್ಟೆ ತುಂಬ ಹಸಿದಿದೆ. ಇನ್ನು ಇವಾಗ ಹುಡುಗಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರಿಗೋಸ್ಕರ ವೇಟ್. ಅವ್ರು ಬಂದಿರ್ತಾರೆ, ಏನೋ ಒಂದು ಕೊಟ್ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀವಿ. ಇದೇನಿದು? ಏನು ಸ್ಪೆಷಲ್ ಇದು? ಶಾವ್ಗೆದಾ? ಏ ರೈಸ್ ಇದೇನಂತ ನನಗೂ ಗೊತ್ತಿಲ್ಲ. ಸ್ಪೆಷಲು ಏನಿದು? ಶಾವ್ಗೆ. ಇದು ಶಾವ್ಗೆ ಕೊಟ್ಟಿದ್ದಾರೆ ಗೈಸ್. ಇದಾದಮೇಲೆ ಅನ್ನ ಸಾಂಬಾರು ಹಾಕ್ತಾರಂತ. ತಿಂತೀನಿ ನಾನು. ಬ್ಯಾಂಗ್ಳೂರಿಗೆ ಬಂದು ಆ ನೀರು ನೋಡಿ, ಹೆವಿ. ಅಲ್ಲಿ ನೋಡಿ, ಇದು ಪಾಯಸ. ನಮ್ಮ ಮಜ್ಜಿಗೆ ಅಲ್ವಾ? ಮಜ್ಜಿಗೆ ಎಲ್ಲಿದೆ? ಹಾಂ, ಬಿಸಿಲಲ್ಲಿ ಇದನ್ನು ಬೇರೆ ತಿಂತಿದ್ದೆ. ಅವ್ರ ಅತ್ತೆ ಕೊಟ್ಟಿದ್ದು. ಎಸ್, ಮಜ್ಜಿಗೆ ಕುಡಿಯೋಣ ಬನ್ನಿ. ಮಜ್ಜಿಗೆ ಕುಡಿಬೇಕು ಫಸ್ಟು. ಫುಲ್ ಗೈಸ್, ಮಜ್ಜಿಗೆ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿಯೋಣ.
ಮಜ್ಜಿಗೆ ಕುಡಿದ್ಬಿಟ್ಟು ಪಾಯಸ ಕುಡಿತಿದ್ದಾರೆ. ಏನು ಹೇಳೋಣ, ಹಾಂ ಪಾಯಸ ತಿಂದ್ಬಿಟ್ಟು ಮಜ್ಜಿಗೆ ಕುಡಿತಾರೆ ಎಲ್ಲರೂ. ನೀನೇನು ಸ್ಪೆಷಲು? ಅಲ್ಲ, ಫಸ್ಟ್ ಪಾಯಸ ಕುಡಿದ್ಬಿಟ್ಟು ಆಮೇಲೆ ಮಜ್ಜಿಗೆ ಕುಡಿತಾರೆ. ಇಂಥವ್ರು ಇರಬೇಕು ಗೈಸ್. ಸ್ವೀಟ್ ತಿಂದ್ಬಿಟ್ಟು ಪಾಯಸ ಮಜ್ಜಿಗೆ ಕುಡಿದ್ರೆ, ಮಜ್ಜಿಗೆ ಕುಡಿದ್ಬಿಟ್ಟು ಸ್ವೀಟ್ ತಿಂತಾರೆ. ಛೇ ಎಲ್ಲಿ ವೈನ ತರ್ಸು, ಎಲ್ಲಿ ಇನ್ನೊಂದ್ಸತಿ ಕುಡಿ. ಇರ್ಲಿ ಗೈಸ್. ಅಯ್ಯೋ ಅದೇನು ಡ್ರಿಂಕ್ಸ್ ಹಂಗೇನು ಕುಡಿತಿದ್ಯಾ? ಕಾರಣ ಅಲ್ಲ, ಅದನ್ನ ಯಾಕೆ ಅಷ್ಟು ಮುಚ್ಚಿಟ್ಕೊಂಡು ಕುಡಿತಿದ್ಯಾ? ಹಂಗೆ ಕುಡಿ, ಪರವಾಗಿಲ್ಲ. ಇವಾಗ ನಾಚಿಕೆ ನೋಡಿ ಎಷ್ಟು ಚೆನ್ನಾಗಿ ಕುಡಿತಿದ್ದಾರೆ. ಯಾವುದೋ ಒಂದು ದೊಡ್ಡಣ್ಣಂದು ಇದೆಯಲ್ಲ ಹಂಗೆ ಕುಡಿತಿದ್ಯಾ? ಕುಡಿ 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 ಇರಲಿ. ನೋಡಿ ಇವ್ರು ಮಹಾನ್ ಭಾವರು. ಏನದು ಮಜ್ಜಿಗೆ, ನಿಮ್ಮದು ಮಜ್ಜಿಗೆ. ಹಲೋ, ಅದು ಇದಲ್ಲ ಡ್ರಿಂಕ್ಸ್ ಅಲ್ಲ, ಮಜ್ಜಿಗೆ ಮತ್ತು ಎಣ್ಣೆ. ಚಿಯರ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀರಾ. ಭ್ರಮೆ. ಹಾಂ ಒಂದೇ ಸತಿ ಏರ್ಸ್ಬಿಡಿ, ಹೇಳ್ತೀನಿ ಆಗಡ ಅಂತ. ಕ್ಯಾಮ್ರಾ ಬಂದಿದ ತಕ್ಷಣ ನೀವು ಮುಚ್ಕೊಂಡ್ರೆ. ಇನ್ನೇನಾದರೂ ಬೇಕಾ? ಬಜ್ಜಿ ಬೋಂಡ, ಮಜ್ಜಿಗೆ ಜೊತೆ ಬಜ್ಜಿ ಬೋಂಡ ಬೇಕಾ? ನೋಡಿ ಅಪ್ಪ, ಏನು ಬಿಸಿಲಲ್ಲಿ ಮಲ್ಲೆ. ಇದು ಮ್ಯಾಂಗ್ಳೂರಿಗೆ ಬಂದು ಮೇಕಪ್ ಎಲ್ಲ ಹೊಲ್ಟೋಯ್ತು ಅಷ್ಟು. ಅದು ಫುಲ್ ನೀರು ಸ್ವೆಟ್ ಜಾಸ್ತಿ ಆಗ್ತಾಯಿದ್ದೀವಿ. ಬಟ್ ಫುಡ್ ಚೆನ್ನಾಗಿತ್ತಲ್ಲ. ಫುಡ್ ಚೆನ್ನಾಗಿತ್ತು. ನನಗೆ ಅನ್ನ ಸಾಂಬಾರೇ ಇಷ್ಟ ಆಗಿದೆ. ಊಟ ಆಯಿತು. ಒಂದು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಸ್ವಲ್ಪ ಫ್ಯಾನ್ ಗಾಳಿಯಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಬಿಡೋಣ. ನನಗೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲ. ಅಜ್ಜಿ. ಸೊ ಗೈಸ್, ಫಂಕ್ಷನ್ ಎಲ್ಲ ಮುಗೀತು. ಸೊ ಹೊಡ್ತಾ ಇದ್ದೀವಿ ರೂಮ್ ಹತ್ರ ಹೋಗಿ ಚೇಂಜ್ ಎಲ್ಲ ಮಾಡಿಕೊಂಡು ಸೊ ಮತ್ತೆ ಬ್ಯಾಂಗ್ಳೂರ್ ಗೈಸ್. ಅಷ್ಟೇ ಮುಗೀತು ಎಲ್ಲ. ಫಂಕ್ಷನ್ ಎಲ್ಲ ಮುಗೀತು. ಸೊ ಇವಾಗ ಹೊಡೋದೆ ಅಷ್ಟು. ಸೊ ಗೈಸ್, ಫೈನಲಿ ರೂಮ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ರೂಮ್ಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೊ ಬೇರೆ ಏನಾದರೂ ಪ್ಲ್ಯಾನ್ ಇದ್ದರೆ ಸೊ ಏನಾದರೂ ಬೇರೆ ಪ್ಲೇಸ್ಗೆ ಹೋಗಿದ್ರೆ ಹೋಗ್ತೀವಿ, ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಗೈಸ್. ಬನ್ನಿ ಹೋಗೋಣ. ನಮ್ಮ ಅತ್ತೆ ಬರೋದೇ ಇಲ್ವಲ್ಲ ಗೈಸ್, ನಾನು ಏನು ಮಾಡಲಿ ಹೇಳಿ? ಫುಲ್ ಬ್ಯುಸಿ ಆಗಿದ್ರೆ ನಾನು ಏನು ಮಾಡಲಿ? ಸರಿ ಅತ್ತೆ, ಹಾಯ್ ಅನ್ನು. ಎಲ್ಲ ಮುಗಿದ್ ಹಾಂ ಏನು ಹೇಳೋಣ ಇಂಥವ್ರಿಗೆ? ನೋಡಿ ಇಂಥವ್ರು ಇರಬೇಕು ತಣ್ಣಗಿರೋ ನೀರು ಕೊಡೋದಕ್ಕೆ. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದರು. ಸೊ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಮಗಳು ಮದುವೆ ಅಲ್ವಾ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅದು ಇದು ಶಾಸ್ತ್ರ ಅಂತೆ ಫುಲ್ ಬ್ಯುಸಿ ಆಗಿದ್ದರು. ಇವಾಗ ಸಿಕ್ಕಿದ್ರು ಕೈಗೆ. ಅಲ್ಲಿ ನೋಡಿ ನನ್ನ ತಮ್ಮ ನಡ್ಕೊಂಡು ಬರ್ತಿರೋದು. ಬಟ್ ನಿಜ ಮಂಗಳೂರಿಗೆ ಬಂದರೆ ಒಂದು ಚಳಿಗಾಲದ ಟೈಮಲ್ಲಿ ಬರಬೇಕು, ಇಲ್ಲ ರೈನಿ ಸೀಸನ್ ಅಂತ. ಈ ಬಿಸಿಲಲ್ಲಿ ಬಂದರೆ ನಿಜವಾಗ್ಲೂ ಆಗಲ್ಲ. ಅದರಲ್ಲಿ ಈ ಥರ ಎಲ್ಲ ಡ್ರೆಸ್ ಹಾಕಿ ನೋಡಿ ನಮ್ಮಪ್ಪ ಬಂದರೆ ರೆಡಿ. ಎಲ್ಲ ಮುಗೀತು ರೆಡಿ ಫಂಕ್ಷನ್. ಮ್ಯಾಂಗ್ಳೂರ್ದು ಹೆಂಗೆ ಅನ್ನಿಸ್ತಿದೆ ನಿನಗೆ ಸಿಚುಯೇಷನ್? ಅಯ್ಯೋ, ಇಲ್ಲಿ ತಡಿಯೋಕ್ಕಾಗ್ತಾ ಇಲ್ಲ, ಇರೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಓವರ್ ಬಿಸಿಲು, ಟೆಂಪ್ರೇಚರ್ ಜಾಸ್ತಿ, ಬಿಸಿಲು. ಒಂದು ರೈನಿ ಸೀಸನ್ಗೆ ಬರಬೇಕು. ಒಂದು ರೈನಿ ಸೀಸನ್ ಇಲ್ಲ ಅಂದರೆ ಚಳಿಗಾಲ. ಇವಾಗ ಮಾತ್ರ ಬರಬೇಡಿ. ಟೈಮಲ್ಲಿ ಮಾತ್ರ ದಯವಿಟ್ಟು ಯಾರನ್ನ ಬರೋರಿದ್ರೆ ಯಾರು ಬರಬೇಡಿ ಗೈಸ್. ಬಾ, ಇಲ್ಲಿ ತುಂಬ ಕಷ್ಟ, ನಿಜವಾಗ್ಲೂ ಆಗಲ್ಲ. 48 ಡಿಗ್ರಿ ಟೆಂಪ್ರೇಚರ್ ಇದೆ ಇಲ್ಲಿ. ಹಾಂ ಹೌದಾ, 48 ಡಿಗ್ರಿ. ನಮಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕಷ್ಟಪಟ್ಕೊಂಡು ಬ್ಯಾಗ್ ಇಟ್ಕೊಂಡು ಬಂದರೆ ಇವರು ಏನು ಇಲ್ಲದೆ ಆರಾಮಾಗಿ ಫ್ರೀಯಾಗಿ ರೂಮ್ಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾರಿಗಪ್ಪ ಫ್ರೀಯಾಗಿ ಕೊಡ್ತಿರೋದು? ಫ್ರೀಯಾಗಿ ಯಾರಿಗೆ ಕೊಡ್ತಿರೋದು? ಅಲ್ಲ, ಎಲ್ಲ ಮುಗಿದ್ಮೇಲೆ ಫ್ರೀಯಾಗಿ ಏನು ಕೊಡ್ತೀಯಾ? ಏನು ಎಲ್ಲ
ಇವಾಗ ಮದ್ವೆ ಮುಗ್ದಿರೋ ಖುಷಿಗೆ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ದಾರೆ. ಆಡಿ ನೀನು ಹೇಳು. ಸ್ವಲ್ಪ ಕೂಲಾಗಿದೆ, ಕೂಲಾಗಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಬೆಳಗ್ಗೆಯಿಂದ ಫುಲ್ಲು ಡ್ಯಾನ್ಸ್ ಆಡ್ತಿದ್ದಾರೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗೋಗಿದೆ, ತುಂಬ ನೆನ್ನೆಯಿಂದ ನಿದ್ದೆ ಸರಿಯಾಗಿ ಮಾಡಿಲ್ಲ. ಸೊ ಇವಾಗ ರೆಸ್ಟ್ ಮಾಡೋದಷ್ಟೇ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್.